ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವನೆಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಪುಷ್ಯ ಮಾಸದ ಸಪ್ತಮಿ ದಿನ, ಶನಿವಾರ, ದಿನಾಂಕ 27/12/2025. ವಾರಕ್ಕೆ ಬಂದಾಗ ಶನಿವಾರ, ತಿಥಿ ಬಂದು ಸಪ್ತಮಿ, ಬೆಳಿಗ್ಗೆ 8 ಗಂಟೆ 58 ನಿಮಿಷ, ಅಂದರೆ 55 ಗಡಿ 29 ವಿಘಡಿ ಅಂದಾಗ ಮಾರನೇ ದಿನ ಬೆಳಿಗ್ಗೆ ಇರ್ತದೆ. ಅದಾದಮೇಲೆ ಬರ್ತಕ್ಕಂಥದ್ದು ನಕ್ಷತ್ರ ಉತ್ತರಾಭಾದ್ರ, ರಾತ್ರಿ 4 ಗಂಟೆ 50 ನಿಮಿಷ ಇರ್ತದೆ. ಯೋಗ ಬಂದು ವ್ಯತಿಪಾತ, ಕರ್ಣ ಬಂದು ವಣಿಜಾಗಿರ್ತದೆ. ಇದು ಈ ದಿನದ ಪಂಚಾಂಗ. ಅಲ್ಲಿಂದ ಮೇಷರಾಶಿಯವರ ದಿನಫಲಕ್ಕೆ ಬಂದಾಗ, ಸ್ನೇಹಿತರಿಂದ ಆಪ್ತರಿಂದ ಶುಭ ಕಾರ್ಯಕ್ಕೆ ಆಹ್ವಾನ, ನೂತನ ವ್ಯಕ್ತಿಗಳ ಪರಿಚಯ, ಕೃಷಿ ಉಪಕರಣಗಳು ಹಾಗೂ ಜೈವಿಕ ಗೊಬ್ಬರ ಮಾಡ್ತಕ್ಕಂಥವ್ರಿಗೆ ಶುಭಕರವಾದ ದಿನ. ಕೃಷಿ ಉಪಕರಣಗಳು, ಜೈವಿಕ ಗೊಬ್ಬರದ ಯಂತ್ರಾಗಾರಗಳಿರ್ತಕ್ಕಂಥ ಕಡೆ ಒಳ್ಳೆಯ ಬ್ಯುಸಿ ಇರ್ತದೆ. ಇವತ್ತು ನೀವು ನವಗ್ರಹ ಧ್ಯಾನ ಮಾಡಿ. 9 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಹಳದಿ ಅಂತಕ್ಕಂಥದ್ದು ಅದೃಷ್ಟ ಬಣ್ಣ. ಅಲ್ಲಿದಾದ್ಮೇಲೆ ವೃಷಭ ರಾಶಿಗೆ ಬಂದಾಗ, ಅನಾರೋಗ್ಯದ ಸಮಸ್ಯೆಯಿಂದ ಅಲ್ಪ ಪ್ರಗತಿ, ಕಾರ್ಮಿಕರಿಂದ ಶುಭ ಕಾರ್ಯಗಳಿಗೆ ಪ್ರೇರಣೆ, ಎಲ್ಲ ರೀತಿಯ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೂ ಸಹ ಶುಭಕರವಾಗಿರ್ತಕ್ಕಂಥ ದಿನ. ರೇಷ್ಮೆ ಕೃಷಿ ಸಲಕರಣೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗುತ್ತದೆ. ಭಗವಾನ್ ಸೂರ್ಯನನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ. ಅಲ್ಲಿದಾದ್ಮೇಲೆ ಮಿಥುನ ರಾಶಿಗೆ ಬಂದಾಗ, ನೂತನ ವ್ಯಾಪಾರ ವ್ಯವಹಾರಗಳಿಗೆ ಚಿಂತನೆ. ಈ ರಬ್ಬರ್ ಪ್ಲಾಂಟ್ಸ್ ಇರ್ತಾರೆ ನೋಡಿ, ಅವರಿಗೆ ಶುಭವಾಗಿರ್ತಕ್ಕಂಥ ವಾರ್ತೆ ಬರ್ತದೆ. ಈ ಕಾಫಿ ಹಾಗೂ ಸಾಂಬಾರ ಪದಾರ್ಥಗಳ ಬೆಳೆಗಾರರಿಗೆ ಶುಭ ದಿನ. ವಿದೇಶದಲ್ಲಿರ್ತಕ್ಕಂತಹ ನಮ್ಮ ಕುಟುಂಬಸ್ಥರು ಯಾರಿರ್ತಾರೆ, ನೌಕರಿ ಮಾಡೋರು, ವಿದ್ಯಾಭ್ಯಾಸ ಮಾಡೋರು, ಅವರಿಂದ ಶುಭ ಸುದ್ದಿ ಬರ್ತದೆ. ಕಾಫಿ ಪೌಡರ್ ಅಂಗಡಿಗಳಿಗೆ, ಈ ಡ್ರೈ ಫ್ರೂಟ್ಸ್ ಅಂಗಡಿಗಳಿಗೆ ಒಳ್ಳೆ ವ್ಯಾಪಾರ ಆಗ್ತದೆ. ಪಾರ್ವತಿ ಪರಮೇಶ್ವರನ ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ಹಳದಿಯ ಬಣ್ಣ, ಅದೃಷ್ಟ ಬಣ್ಣ ಆಗಿರ್ತದೆ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ, ವೃಥಾ ಖರ್ಚುಗಳು, ಕಡಿಮೆ ಹಣದ ಒಳಹರಿವು, ದೈಹಿಕ ಸೇವಕಗಳ ಆಸಕ್ತಿ, ರೇಷ್ಮೆ ಬೆಳೆಗಾರರಿಗೆ ಹೆಚ್ಚಿನ ಒತ್ತಡ, ಹೈನುಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಬಹಳ ಲಾಭದಾಯಕವಾದ ದಿನ ಆಗಿರ್ತಕ್ಕಂಥದ್ದು. ನೀವು ಸಾಯೀಶ್ವರಾಯಗ್ಮೆ ಸತ್ಯದೇವಾಗಿದಿಮೆ ತನ್ನ ಸರ್ವಪ್ರಚೋದತಿಳಿ ಭಗವಾನ್ ಸತ್ಯಸಾಯಿ ಬಾಬಾವರನ್ನು ಧ್ಯಾನ ಮಾಡಿ. ನಿಮಗೆ ಒಳ್ಳೆಯದಾಗ್ತದೆ. 5 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಚಿತ್ರವರ್ಣ, ಅದೃಷ್ಟದ ಬಣ್ಣ ಆಗಿರ್ತಕ್ಕಂಥದ್ದು. ಆದಮೇಲೆ ಅಲ್ಲಿಂದ ಮುಂದಕ್ಕೆ ಬಂದಾಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಕೌಟುಂಬಿಕ ವ್ಯವಹಾರಗಳಲ್ಲಿ ಶುಭ ಹಾಗೂ ಲಾಭ. ತರಕಾರಿ ಹೂವು ಬೆಳೆಗಾರರಿಗೆ ಆದಾಯದಲ್ಲಿ ಪ್ರಗತಿ, ಮಕ್ಕಳಿಂದ ಶುಭ ಸುದ್ದಿ. ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿನ. ತರಕಾರಿ ಹೂವು ಹಣ್ಣು ಮಾಡ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತದೆ. ಈ ದಿನ ನೀವು ಶನಿ ಮಹಾತ್ಮನ ಧ್ಯಾನ ಮಾಡಿ. ನಿಮಗೆ 9 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಹಳದಿ, ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ, ಆದಾಯದಲ್ಲಿ ಹೆಚ್ಚಳ, ಉದ್ಯೋಗ ಕ್ಷೇತ್ರದಲ್ಲಿ ಗೌರವ, ಜೇನು ಸಾಕಾಣಿಕೆ ಹೈನುಗಾರಿಕೆಯಲ್ಲಿ ಶುಭ, ಕಟ್ಟಡ ಕಾರ್ಮಿಕರಿಗೆ ಶುಭ ಫಲಗಳಿರ್ತದೆ. ಗುತ್ತಿಗೆದಾರರಿಗೆ, ಅಂದರೆ ಕಾಂಟ್ರಾಕ್ಟ್ಸ್ ಇರ್ತಾರೆ ನೋಡಿ, ಯಾವುದೇ ಕಾಂಟ್ರಾಕ್ಟರ್ ಆಗ್ಬೋದು, ಅವರಿಗೆ ಶುಭಕರವಾದ ದಿನ. ಕಟ್ಟಡ ಸಲಕರಣೆ ಮಾಡ್ತಕ್ಕಂಥವ್ರಿಗೂ ಸಹ ಒಳ್ಳೆಯ ಲಾಭ ಇರ್ತಕ್ಕಂಥದ್ದು. ನೀವು ಆದಿತ್ಯಾದಿ ನವಗ್ರಹಗಳನ್ನ ಧ್ಯಾನ ಮಾಡಿ. ನಿಮಗೆ ಒಳ್ಳೆಯದಾಗ್ತದೆ. 8 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ. ಅದು ತುಲಾರಾಶಿಗೆ ಬಂದಾಗ, ಆರ್ಥಿಕ ವ್ಯವಹಾರಗಳಲ್ಲಿ ವ್ಯತ್ಯಯ, ಧನಹಾನಿ, ಗೊಂದಲ, ಕಿರಿಕಿರಿ. ವೃತ್ತಿಪರ ವ್ಯಾಪಾರಿಗಳಿಗೆ ನಷ್ಟ. ಕಬ್ಬು, ಭತ್ತ, ತಂಬಾಕು ಬೆಳೆಗಾರರಿಗೆ ಹೊಸ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಹಾಲು, ಮೊಸರು, ತುಪ್ಪ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ. ಶನೀಶ್ವರನ ಧ್ಯಾನ ಮಾಡಿ. ಶನೀಶ್ವರ ಯಜ್ಮಹೆ ಛಾಯಾಪುತ್ರ ಆಗಿದ ಮೇಲೆ ತನ್ನ ಮಂದ ಪ್ರಚೋದಿ ಅಂತ. 3 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಹಳದಿ, ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಬಂದು ವೃಶ್ಚಿಕ ರಾಶಿಗೆ ಬಂದಾಗ, ಕುಟುಂಬದಲ್ಲಿ ಹಲವು ಭಿನ್ನಾಭಿಪ್ರಾಯಗಳು, ಮನೆಯಲ್ಲೇ ಸ್ವಲ್ಪ ಪ್ರಾಬ್ಲಮ್ ಇರ್ತದೆ. ಇವತ್ತು ಮಾನಸಿಕವಾಗಿ ಕಿರಿಕಿರಿ ಇರ್ತದೆ. ನಿಮಗೆ ತಾಳ್ಮೆಯಿಂದ ಇರ್ತಕ್ಕಂಥದ್ದು ಬಹಳ ಒಳ್ಳೆಯ ಮಾರ್ಗ ಆಗಿರ್ತದೆ. ಎಲ್ಲ ರೀತಿಯ ವ್ಯಾಪಾರಿಗಳಿಗೆ ಮಧ್ಯಮ ಪ್ರಗತಿ ಇರ್ತದೆ. ಈ ಪ್ಲಾಂಟೇಷನ್ ಕಾರ್ಮಿಕರಿಗೆ ಶುಭ ದಿನವಾಗಿರ್ತದೆ. ಡಾಕ್ಟರ್ಸ್ಗೆ ಒಳ್ಳೆ ಪ್ರಾಕ್ಟೀಸ್ ಆಗ್ತದೆ. ರಾಹುಗ್ರಹನ ಸ್ಮರಣೆ ಮಾಡಿ. 4 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ ಆಗಿರ್ತದೆ. ಆದಮೇಲೆ ಅಲ್ಲಿಂದ ಮುಂದಕ್ಕೆ ಬರೋಣ. ನಾವೀಗ ಧನುಸು ರಾಶಿಯವರಿಗೆ, ಎಲ್ಲ ರೀತಿಯ ಕಾರ್ಮಿಕರಿಗೆ ಶುಭ ದಿನ.
ಹಾಗೂ ಅವರು ಮಾಡ್ತಕ್ಕಂಥ ಹೊಸ ಹೊಸ ಪ್ರಯೋಗಗಳಲ್ಲಿ ಶುಭದಾಯಕವಾಗಿರ್ತಕ್ಕಂಥ ದಿನ ಆಗಿರ್ತದೆ. ಅದೇ ರೀತಿಯಲ್ಲಿ ಶುಂಠಿ ಬೆಳೆಗಾರರು, ಬೆಳ್ಳುಳ್ಳಿ ಬೆಳೆಗಾರರಿಗೆ ಈ ದಿನ ಅಲ್ಪ ಪ್ರಗತಿ ಇರ್ತಕ್ಕಂಥದ್ದು. ತರಕಾರಿ, ಹೂ, ಹಣ್ಣು ಮಾರ್ತಕ್ಕಂಥ ವ್ಯಾಪಾರಿಗಳಿಗೆ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯ ಅಂತೇಳಿ ಭಗವಾನ್ ಸುಬ್ರಹ್ಮಣ್ಯನ ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ನೇರಳೆ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಆದಾಯ ಮೂಲದಲ್ಲಿ ಹೆಚ್ಚಳ, ಆರೋಗ್ಯ ಸ್ಥಿರತೆ, ಸಾಮಾನ್ಯವಾಗಿರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಸಾಮಾನ್ಯ ಪ್ರಗತಿ, ಮಕ್ಕಳಿಗಿಂದ ಶುಭ ಸುದ್ದಿ, ಹೈನುಗಾರಿಕೆ, ರೇಷ್ಮೆ ಕೃಷಿಗಾರಿಕೆ ಶುಭ ಫಲ, ಕಟ್ಟಡ ಕಾರ್ಮಿಕರಿಗೆ ಮತ್ತು ಗುತ್ತಿಗೆದಾರರಿಗೆ ಶುಭಕರವಾದ ದಿನ. ಅಲ್ಲದೆ ಈ ದಿನ ಚೀನಿವಾರರು, ಕುಂಬಾರರು, ಕಮ್ಮಾರರು, ನೇಕಾರರು, ಕುಂಬಾರರು ಇವರಿಗೆಲ್ಲನೂ ಒಳ್ಳೆಯ ದಿನ ಆಗಿರ್ತದೆ. ಗುರುಸ್ಮರಣೆ ಮಾಡಿ. 8 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ನೀಲ ಅದೃಷ್ಟ ಬಣ್ಣ ಆಗಿರ್ತದೆ. ಅದರಿಂದ ಕುಂಭರಾಶಿಗೆ ಬಂದಾಗ ದೂರದ ಪ್ರಯಾಣದಿಂದ ಲಾಭ, ಹಳೆಯ ಸಾಲಗಳಿಂದ ಅಲ್ಪ ಮುಕ್ತಿ, ಕಟ್ಟಡ ಕಾರ್ಮಿಕರು, ವೈದ್ಯಕೀಯ ಸಹಾಯಕರಿಗೆ, ಸ್ವೋದ್ಯೋಗಿಗಳಿಗೆ ಶುಭ ದಿನ. ಉನ್ನತ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರಿಗೆ, ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರಿಗೆ, MS ಮಾಡ್ತಕ್ಕಂಥವ್ರಿಗೆಲ್ಲ ಶುಭ ದಿನ ಆಗಿರ್ತದೆ. ಡಾಕ್ಟರ್ಸು, ಮೆಡಿಕಲ್ ಸ್ಟೋರ್ಗಳವರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ. ನೀವು ಸಹ ನವಗ್ರಹ ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಕಡಿಮೆ ಆದಾಯ, ಹೆಚ್ಚಿನ ಖರ್ಚುಗಳು, ವೃತ್ತಿಪರರಿಗೆ ಮಂದ ಪ್ರಗತಿ, ನೂತನ ಬಂಡವಾಳ ಹೂಡಲು ಶುಭ ದಿನ. ಹೂವು, ಹಣ್ಣು, ತರಕಾರಿ ಬೆಳೆಗಾರರಿಗೆ ಉತ್ತಮ ಮಾರ್ಗಸೂಚಿ. ಈ ದಿನ ವಕೀಲರಿಗೆ, ಸ್ಟಾಂಪ್ ಪೇಂಟರ್ಗಳಿಗೆ, ಪತ್ರ ಬರಹಗಾರರಿಗೆ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ಗುರುಸ್ಮರಣೆ ಮಾಡಿ. 7 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಆಗಿರ್ತದೆ. ಆದ್ಮೇಲೆ ನಮ್ಮ ಸಾಯಿ ಸ್ಮೃತಿ ವೀಕ್ಷಕರು ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಹೆಚ್ಚು ಹೆಚ್ಚಾಗಿ ಅದನ್ನು ಶೇರ್ ಮಾಡಿ. ಅದೇ ರೀತಿಯಲ್ಲಿ ನಿಮ್ಮ ಸ್ನೇಹಿತರಿಂದ ಸಬ್ಸ್ಕ್ರಿಪ್ಷನ್ ಕೊಡಿಸಿ ಅಂತೇಳಿ ಇದನ್ನು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.